ಇವತ್ತು ಬೆಂಗಳೂರಲ್ಲಿ ದೇಶದ 2ನೇ ಅತಿ ಉದ್ದವಾಗಿರುವಂತಹ ಮೆಟ್ರೋ ನೆಟ್ವರ್ಕ್ ಇದೆ. ಇಲ್ಲಿ 68 ಸ್ಟೇಷನ್ಗಳ ಜೊತೆಗೆ 96 ಕಿಲೋಮೀಟರ್ನ ಮೆಟ್ರೋ ನೆಟ್ವರ್ಕ್ ಇದೆ. ಇದು ನಮ್ಮ ಬೆಂಗಳೂರಿನ ಟ್ರಾಫಿಕ್ ಕಂಜೆಕ್ಷನ್ ಅನ್ನು ಕಡಿಮೆ ಮಾಡುತ್ತಂತ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಅದಕ್ಕಾಗಿ ಇದುವರೆಗೂ 70,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಫೇಸ್ 1 ಅಲ್ಲಿ ಪ್ರತಿ ಕಿಲೋಮೀಟರ್ಗೆ 340 ಕೋಟಿ ರೂಪಾಯಿ ಖರ್ಚಾದ್ರೆ ಫೇಸ್ 2 ಅಲ್ಲಿ ಇದು 547 ಕೋಟಿ ರೂಪಾಯಿ ಆಗುತ್ತೆ. ಫೇಸ್ 3 ಅಲ್ಲಿ ಇದು 680 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಮೋಸ್ಟ್ ಆಫ್ ದಿ ಇಲ್ಲಿ ಖರ್ಚಾಗಿರೋದು ಅಂಡರ್ ಗ್ರೌಂಡ್ ಅಲ್ಲಿ ಇರುವಂತಹ ಮೆಟ್ರೋ ಸ್ಟೇಷನ್ ಗಳಿಗೆ. ಇದಕ್ಕಾಗಿ ಇಲ್ಲಿ ಹೊರಗಡೆಯಿಂದ ಹೆವಿ ಆಗಿರುವಂತಹ ಸಾಲ ತಗೊಂಡ್ಬಂದಿದ್ದಾರೆ. ಲೈಕ್ ಜಪಾನ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಯುರೋಪಿಯನ್ ಯೂನಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇಂದ 25,000 ಕೋಟಿ ರೂಪಾಯಿ ಸಾಲ ತಗೊಂಡಿದ್ದಾರೆ. ಆಸ್ ಪರ್ ವರ್ಲ್ಡ್ ರಿಸರ್ವ್ ಇನ್ಸ್ಟಿಟ್ಯೂಟ್ ಪ್ರಕಾರ ಇದನ್ನ ರೀಪೇ ಮಾಡೋದಕ್ಕೆ 40 ವರ್ಷ ಬೇಕಂತೆ ನಮ್ಮ ಮೆಟ್ರೋಗೆ. ಹೌದು, ಇಷ್ಟೆಲ್ಲ ಖರ್ಚು ಮಾಡಿದ್ರು ಇದು ನಮ್ಮ ಬೆಂಗಳೂರಿನ ಟ್ರಾಫಿಕ್ ಅನ್ನ ಕಡಿಮೆ ಮಾಡುತ್ತೆ ಅಂತ ನೋಡೋದಾದ್ರೆ ಅದಕ್ಕೆ ಆನ್ಸರ್ ನೋ. ಯಾಕಂದ್ರೆ ಮೆಟ್ರೋದ ಎಫಿಷಿಯನ್ಸಿಯನ್ನ ನೋಡೋದಕ್ಕೆ ನಾವು ಪ್ರತಿ ದಿನ ಪ್ರತಿ ಕಿಲೋಮೀಟರ್ಗೆ ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಅದಕ್ಕಾಗಿ ಬೇರೆ ಮೆಟ್ರೋ ಸಿಟಿಗಳನ್ನ ಕಂಪೇರ್ ಮಾಡೋದಾದ್ರೆ ಮುಂಬೈಯಲ್ಲಿ ಇದು ಪ್ರತಿ ದಿನ ಪ್ರತಿ ಕಿಲೋಮೀಟರ್ಗೆ 24,300 ಜನ ಇದ್ರೆ ಡೆಲ್ಲಿಯಲ್ಲಿ ಅದು 13,300 ಜನ ಇದೆ. ಅದೇ ನಮ್ಮ ಬೆಂಗಳೂರಿಗೆ ಬಂದ್ರೆ ಕೇವಲ 9,700 ಜನ ಮಾತ್ರ. ಈವೆನ್ ದೋ ಲಾಂಗೆಸ್ಟ್ ಮೆಟ್ರೋ ನೆಟ್ವರ್ಕ್ ಇದ್ರೂ ಕೂಡ ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಬೆಂಗಳೂರಲ್ಲಿ ಈಗಲೂ ಕೂಡ 80% ಜನ ಪ್ರೈವೇಟ್ ವೆಹಿಕಲ್ ಗಳನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಕೇವಲ 20% ಜನ ಮಾತ್ರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ 6.4% ಮಾತ್ರ ಮೆಟ್ರೋನ ಯೂಸ್ ಮಾಡ್ತಾ ಇರೋದು. ಯಾಕಂದ್ರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಪ್ರಾಬ್ಲಮ್. ನಿಮ್ಮ ಮನೆಯಿಂದ ನೀವು ಮೆಟ್ರೋ ಸ್ಟೇಷನ್ ಗೆ ಹೋಗೋದಕ್ಕೆ ಆಟೋನೋ, ಕ್ಯಾಬೋ, ರ್ಯಾಪಿಡೋನ ಬುಕ್ ಮಾಡ್ಕೋಬೇಕು. ಮತ್ತೆ ನೀವು ಮೆಟ್ರೋ ಸ್ಟೇಷನ್ ಇಂದ ಆಫೀಸಿಗೆ ಹೋಗೋದಕ್ಕೆ ಮತ್ತೆ ನೀವು ಆಟೋನೋ, ಬಸ್ ಅಥವಾ ಕ್ಯಾಬ್ ಅನ್ನ ಬುಕ್ ಮಾಡ್ಕೋಬೇಕು. ಇಲ್ಲಿ ಮನೆಯಿಂದ ಸ್ಟೇಷನ್ ಗೆ ಮತ್ತೆ ಸ್ಟೇಷನ್ ಇಂದ ಆಫೀಸಿಗೆ ಡಿಸ್ಟೆನ್ಸ್ ಬಹಳ ದೂರ ಇದೆ. ಅದಕ್ಕೆ ನೀವು ಸೆಕೆಂಡರಿ ಟ್ರಾನ್ಸ್ಪೋರ್ಟ್ ಮೋಡ್ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಕಡಿಮೆ ಇರುತ್ತೋ ಅಷ್ಟು ಫುಡ್ ಪ್ರಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಎಲ್ಲಕ್ಕಿಂತ ಇನ್ನೂ ಅಚ್ಚರಿ ಏನಂದ್ರೆ ಅನ್ಪ್ಲಾನ್ ಆಗಿರುವಂತ ರೂಟ್ ಸೆಲೆಕ್ಷನ್. ಫಾರ್ ಎಕ್ಸಾಂಪಲ್ TCS, ವಿಪ್ರೋ, ಇನ್ಫೋಸಿಸ್ ಅಂತ ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳಿರುವಂತ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಕನೆಕ್ಟಿವಿಟಿ ಬಂದಿರೋದು 2024ರಲ್ಲಿ. ಅಂದ್ರೆ ಬೆಂಗಳೂರಿಗೆ ಮೆಟ್ರೋ ಬಂದು 14 ವರ್ಷದ ನಂತರ ಬಂದಿರೋದಿಲ್ಲ. ಇನ್ನು ಜಗತ್ತಲ್ಲೇ ಅತಿ ಹೆಚ್ಚು ವರ್ಕ್ ಫ್ಲೋ ಇರುವಂತ ಔಟರ್ ರಿಂಗ್ ರೋಡ್ ಈ 17 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ 15 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಮೆಟ್ರೋ ಕನೆಕ್ಟಿವಿಟಿನೇ ಇಲ್ಲ. ಬೆಂಗಳೂರಿನ ಮೆಟ್ರೋ ಎಷ್ಟು ಅನ್ಪ್ಲಾನ್ ಆಗಿದೆ ಅನ್ನೋದಕ್ಕೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. 2006ರಲ್ಲಿ 25 ಲಕ್ಷ ವೆಹಿಕಲ್ ಗಳ ರಿಜಿಸ್ಟ್ರೇಷನ್ ಇದ್ದಿದ್ದು 2024ಕ್ಕೆ ಇದು 1.84 ಕೋಟಿಗೆ ರೀಚ್ ಆಗುತ್ತೆ. ಅಂದ್ರೆ 333% ಇನ್ಕ್ರೀಸ್. ಇದು ಡೆಲ್ಲಿಕ್ಕಿಂತ ಜಾಸ್ತಿ ಗುರು. ಅದ್ರ ಮಧ್ಯೆ ಪ್ರೈಸ್ ಹೈಕ್. ಬೆಂಗಳೂರು ಮೆಟ್ರೋ ಕೇವಲ ಲಾಂಗೆಸ್ಟ್ ಮೆಟ್ರೋ ನೆಟ್ವರ್ಕ್ ಅಲ್ಲ, ಇಡೀ ದೇಶದ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೆಟ್ರೋ ನೆಟ್ವರ್ಕ್ ಇದು. ಈಗ ಇದು ವೆಲ್ ಪ್ಲಾನ್ ಆಗಿರುವಂತ ಸಿಟಿ ಪ್ಲಾನ್ ಅಥವಾ ಡಿಸಾಸ್ಟರ್ ಪ್ಲಾನ್ ಅಂತ.